ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೋಪೋದ್ರಿಕ್ತರಾಗಿದ್ದಾರೆ. ಅವರಿಗೆ ಸಿಟ್ಟು ಬಂದಿದೆ. ಗುಸ್ಸ ಗುಸ್ಸ ಗುಸ್ಸ. ಯಾಕೆ ಗುಸ್ಸ? ಇದು ಕಾರಣ ಇದೆ. ಅದನ್ನೇ ಇವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಮಾತ್ರ ಕೋಪಗೊಂಡಿದ್ದಲ್ಲ, ಅವರ ಪಕ್ಷದ ಹಲವು ಶಾಸಕರುಗಳಿಗೆ ಸಿಟ್ಟು ಬಂದಿದೆ. ಈ ವಿಚಾರದ ಬಗ್ಗೆ ಈಗಾಗಲೇ ಶಾಸಕರುಗಳು ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ. ಕಾರಣ ಏನು? ಕಾರಣ ಇದೆ. ಅವ್ರದ್ದು ಒಂದೇ ಪ್ರಶ್ನೆ, ನಮ್ಮ ಪಕ್ಷದ ಆಂತರಿಕ ವಿದ್ಯಮಾನದ ಬಗ್ಗೆ ಇನ್ನೊಂದು ಪಕ್ಷ ಟೀಕೆ ಮಾಡೋದು, ಆರೋಪ ಮಾಡೋದು ಬೇಸರ. ಅದರಲ್ಲೂ ಮಿತ್ರ ಪಕ್ಷವಾಗಿ ನಮ್ಮ ಮೇಲೇನೆ ಈ ರೀತಿ ಟೀಕೆ ಮಾಡಿದರೆ ನಮ್ಮ ಕ್ರೆಡಿಬಿಲಿಟಿ ಕತೆ ಏನು ಸ್ವಾಮಿ? ಪ್ರಶ್ನಿಸಿದ್ದಾರೆ JDS ಶಾಸಕರು. ಹಾಗಿದ್ರೆ ಏನದು? ಅರ್ಥ ಆಯ್ತಲ್ವಾ? ಅವರಿಗೆ ಸಿಟ್ಟು ಬಂದಿರುವುದು ಬಿಜೆಪಿಯ ಮೇಲೆ. ಭಾರತೀಯ ಜನತಾ ಪಕ್ಷ ಮತ್ತು JDSನ ಮೈತ್ರಿಯಲ್ಲಿ ಒಂದು ಬಿರುಕು ಕಾಣಿಸಿಕೊಂಡಿದೆ. ಹಾಗೆ ನೋಡಿದ್ರೆ ಇದು ಹೊಸ ಬಿರುಕಲ್ಲ. ಈ ಮೈತ್ರಿ ಯಾವತ್ತು ಏರ್ಪಟ್ಟಿತ್ತೋ ಅವತ್ತಿನಿಂದಲೂ ಅವರು ಜಗಳ ಆಡ್ತಾ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಈ ಹಿಂದೆ ಮಾತನಾಡಿದ್ದೆ. ಇದು ಒಂದು ರೀತಿಯಲ್ಲಿ ಕೂಡಿಕೆ ಅಂತ ಹೇಳಿದೆ. ಕೂಡಿಕೆ ಅಂದ್ರೆ ಮಲೆನಾಡಿನವ್ರಿಗೆ ಗೊತ್ತಾಗುತ್ತೆ, ಅನಿವಾರ್ಯತೆಯಿಂದ ಜೊತೆಯಾಗಿ ಬದುಕೋದು ಅಂತ. ಅಂತ ಒಂದು ಅನಿವಾರ್ಯತೆಯಿಂದ ಇವರು ಈ ಮೈತ್ರಿಯನ್ನ ಏರ್ಪಡಿಸಿಕೊಂಡಿದ್ರು. ಆದ್ರಿಂದ ಪ್ರತಿದಿನ ಜಗಳ ಅಂದ್ರೆ ಯಾಕಂತ ಬಿಜೆಪಿ ಮತ್ತು JDS ನಡುವೆ ಒಂದು ಸಮನ್ವಯತೆ ಇಲ್ಲದಿರುವುದು ಅಂತ ಅಪನಂಬಿಕೆ. ಈ ಅಪನಂಬಿಕೆ ಈಗ ಎರಡೂ ಪಕ್ಷದ ಮೈತ್ರಿಯನ್ನೇ ನಡಗಿಸುವ ಹಂತಕ್ಕೆ ಹೋಗಿದೆ. ಅದಕ್ಕೆ ಕಾರಣ ಏನು? ಅದೇ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ. ಈ ಅಡ್ಡ ಮತದಾನ ಏನಿದೆ, ಇದು ಆದದ್ದು ಏನು ಅದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇದಕ್ಕೆ ಈಗ ತಕ್ಷಣದ ಬೆಳವಣಿಗೆ ಅಂದ್ರೆ, ಈ ಅಡ್ಡ ಮತದಾನದ ಬಗ್ಗೆ ಸತ್ಯವನ್ನ ಶೋಧಿಸುವುದಕ್ಕಾಗಿ ಬಿಜೆಪಿ ಸತ್ಯ ಶೋಧನಾ ಸಮಿತಿಯೊಂದನ್ನ ನೇಮಿಸಿತ್ತು. ಅದರ ಮುಖ್ಯಸ್ಥರು CT ರವಿ ಅವರು ತಮ್ಮ ಸತ್ಯ ಶೋಧನೆಯನ್ನ ಮುಗಿಸಿ ವರದಿಯನ್ನ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಕೊಟ್ಟಿದ್ದಾರೆ. ಆ ವರದಿಯೊಳಗೆ ಇದೆ ಅನ್ನುವ ಅಂಶ ಏನಿದೆ ಅದು JDS ಅನ್ನ ಕೆರಳಿಸಿದೆ. ಏನಿದೆ ಅದರಲ್ಲಿ? ಸೊ CT ರವಿ ಅವರ ವರದಿಯ ಏನಿದೆ ಅದರಲ್ಲಿ ಬಲ್ಲ ಮೂಲಗಳ ಪ್ರಕಾರ ಬಿಜೆಪಿ ಅಡ್ಡ ಮತದಾನ ಏನಂದ ಅನುಭವಿಸ್ತೋದು ಕೇವಲ 3 ಮತ ಮಾತ್ರ. 3 ಜನ ಶಾಸಕರು ಮಾತ್ರ ಅಡ್ಡ ಮತವನ್ನು ಹಾಕಿದ್ದಾರೆ. ಒಬ್ಬರು ಮತ ಸಿಂಧುವಾಗಿದೆ, ಇಷ್ಟೇನೆ ನಮ್ದಾಗಿದ್ದು. ಆದ್ರೆ ಕಾಂಗ್ರೆಸ್ಸಿಗೆ ಬಂದಂತ ಉಳಿದ 8 ಮತಗಳು ಅಡ್ಡ ಮತದಾನ ಆದದ್ದು JDS ನಿಂದ. ಇದು CT ರವಿ ಅವರ ವರದಿಯ ಮುಖ್ಯ ಅಂಶ. ಇದರಿಂದ JDS ಶಾಸಕರು ಕೆರಳಿದ್ದಾರೆ. ನಮ್ಮ ಪಕ್ಷದ ಶಾಸಕರ ಮೇಲೆ ಬಿಜೆಪಿ ಇನ್ನೊಂದು ಪಕ್ಷದ ಸತ್ಯ ಶೋಧನಾ ಸಮಿತಿ ಆರೋಪ ಮಾಡುವುದು ಸರಿಯಾ? ಆರೋಪ ಮಾಡುವ ಮೂಲಕ ನಮ್ಮ ಆತ್ಮಸ್ಥೈರ್ಯ ಕುಂದುವಂತೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನಾವಿರೋ 18 ಜನರಲ್ಲಿ ನಾವು 8 ಜನ ಕಳ್ಳರು ಅಂತ ನಮ್ಮಲ್ಲೇ ಬೆಟ್ಟು ತೋರಿಸಿ ನಮ್ಮನ್ನು ಅವಮಾನ ಮಾಡಲಾಗ್ತಾ ಇದೆ. ಇದನ್ನು ಸಹಿಸುವುದು ಕಷ್ಟ. ಈ ಮಾತನ್ನ JDS ಶಾಸಕರುಗಳು ಕುಮಾರಸ್ವಾಮಿ ಅವರಿಗೂ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಬೇಸರ ಆಗಿದೆ. ಆದ್ರೆ ಕುಮಾರಸ್ವಾಮಿ ಅವರ ಸಮಸ್ಯೆ ಏನು ಅಂದ್ರೆ, ಈ ಎಕ್ಸ್ಪಿರಿಮೆಂಟ್ನ ಮೂಲ ವ್ಯಕ್ತಿ ಅಂತಂದ್ರೆ ಅವರೇ ಕುಮಾರಸ್ವಾಮಿ ಅವರು. ಅವ್ರು ಏನೋ ಒಂದು ರೀತಿ ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡಿದ್ರು ಅಂತ ನಮ್ಮಲ್ಲೊಂದು ಗಾದೆ ಇದೆ. ಈ ಗಣಪತಿ ಮೂರ್ತಿ ಮಾಡಕ್ ಹೋಗಿ ಶಿವನ ಮೂರ್ತಿ ಲಿಂಗ ಮಾಡಿದಾಗ ಇವರು ಈ ರೀತಿ ಲಿಂಗ ಮಾಡಿ ಸಿಕ್ಕಾಕಬಿಟ್ರು. ಯಾಕೆಂದ್ರೆ ಅವ್ರು ಬೇರೆ ಯಾವ ಉದ್ದೇಶದಿಂದ ಮಾಡಿದ್ರು ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ವಿವರಗಳನ್ನ ಕೊಟ್ಟಿದ್ದಾರೆ. ಒಂದು, ಶಾಸಕರ ವಿಶ್ವಾಸಾರ್ಹತೆ ಏನಿದೆ ಆ ವಿಶ್ವಾಸಾರ್ಹತೆ ಯಾರು ಸರಿ ಅಲ್ಲ ಯಾರು ಸತ್ಯ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಮಾಡಿದ್ವಿ ಅಂತ. ಇದ್ರ ಬಗ್ಗೆ ಸ್ವಲ್ಪ ಡೌಟ್. ಯಾಕೆ ಗೊತ್ತಾ ನಿಮ್ಗೆ? ಈ ವಿಧಾನ ಪರಿಷತ್ ಚುನಾವಣೆ ಏನಿದೆ ಅದು ಗುಪ್ತ ಮತದಾನದ ಮೂಲಕ ನಡೆಯುವ ಆದ್ದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ದಟ್ ದಿಸ್ ಪರ್ಸನ್ ಇಸ್ ಕ್ರಾಸ್ ವೋಟೆಡ್. ಇವನು ಕ್ರಾಸ್ ವೋಟ್ ಮಾಡ್ದ ಅಂತ ಹೇಳೋದು ಕಷ್ಟ. ಹಾಗಿದ್ರೆ ಯಾವ ರೀತಿ ವಿಶ್ವಾಸಾರ್ಹತೆ ಗೊತ್ತಾಗುತ್ತೆ ಇದರಲ್ಲಿ? ಗೊತ್ತಿಲ್ಲ. ಇದು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನಿಮ್ ಗಮನಕ್ಕೆ ತಂದಿದೆ. ಅದರ ಜೊತೆಗೆ ಅವರು ಬಿಜೆಪಿ ಮತ್ತು JDS ನಡುವಿನ ಮೈತ್ರಿ ಇದೆಯಲ್ಲ
ಆ ಮೈತ್ರಿ ಬಲವಾಗಿದೆ ಅನ್ನುವ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರು ಅಂತ. ಅದು ಬೂಮ್ರ್ಯಾಂಗ್ ಆಯ್ತು. ಆದ್ರೆ ಈ ಬೂಮ್ರ್ಯಾಂಗ್ ಆದ್ಮೇಲೆ ಅದರ ಜವಾಬ್ದಾರಿಯನ್ನ ಯಾರು ತೆಗೆದುಕೋಬೇಕು ಅನ್ನೋದು ಬಿಜೆಪಿ ಅನುಭವಿಸಿದೆ. ಬಿಜೆಪಿ ಎಸ್ ಡೆಫಿನೆಟ್ಲಿ. ಆದ್ರಿಂದ ಅವ್ರು ಸತ್ಯಶೋಧನೆಗೆ ಈಗ ಮತ್ತೆ ಅದು ಸತ್ಯಶೋಧನೆ ಜೊತೆಗೆ ಸತ್ಯಶೋಧನೆಯ ವರದಿಯಲ್ಲಿರುವ ಕೆಲವು ಅಂಶಗಳೇನಿವೆ ಅದು ಸುಳ್ಳು ಅಂತ ಹೇಳಕ್ಕಾಗಲ್ಲ. ಬಹುಮಟ್ಟಿಗೆ ಬಿಜೆಪಿ ಲಾಸ್ಟ್ ಮೂರು ಮತಗಳು ಮಾತ್ರ ಅಡ್ಡ ಮತದಾನ ಆಗಿದೆ ಅಂತ. ಅವ್ರು ಯಾರು ಅಂತ ಗುರುಸೋದು ಮೂರಾದ್ರೂ ಈಸಿ. ಕಾಂಗ್ರೆಸ್ ಜೊತೆಗೆ ಯಾರ್ಯಾರಿಗೆ ಸಂಪರ್ಕ ಇತ್ತು, ಡಿ ಕೆ ಶಿವಕುಮಾರ್ ಯಾವ ಪ್ರತಿನಿಧಿ ಬಂದು ನೋಡಿದ್ರು, ಏನಾಯ್ತು ಇಂಥ ತನಿಖೆ ಮಾಡ್ಬೋದು. ಅದು 8 ಜನ ಅಂದ್ರೆ ಬಹಳ ಕಷ್ಟ. 8 ಜನ ಬಹಳ ಕಷ್ಟ JDSಗೆ. ಸೊ ಒಂದು ಹೇಳ್ಬೋದು ಯಾರು GT ದೇವೇಗೌಡರು ಹಾಕಿದ್ರು ಅಂತ. ಉಳಿದ 7 ಜನ ಅದೇ ಈಗ JDSಗೆ ತೀವ್ರ ರೂಪದ ಸಮಸ್ಯೆಯನ್ನ ತಂದಿಟ್ಟಿದೆ. ಆದ್ರಿಂದ JDS ಶಾಸಕರು ಕೋಪಗೊಂಡಿದ್ದಾರೆ. ಹಾಗೇನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೋಪಗೊಂಡಿದ್ದಾರೆ. ಈ ಕೋಪಗೊಂಡ ಮೇಲೆ ಏನ್ ಮಾಡ್ತಾರೆ? ಕೋಪಗೊಂಡ ಮೇಲೆ ಕುಮಾರಸ್ವಾಮಿ ಏನನ್ನೂ ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು, ಕೋಪ ಮಾಡಿ ಏನ್ ಮಾಡಕ್ಕಾಗುತ್ತೆ? ಅದೇನೋ ಅಂತಾರಲ್ಲ, ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ನಮ್ಮಲ್ಲೊಂದು ಗಾದೆ ಇದೆ. ಈ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ JDS ಬಡವನೇ, ಬಿಜೆಪಿ ಶ್ರೀಮಂತ. ಆದ್ರಿಂದ JDS ಸಿಟ್ಟು ಬಡವನ ಸಿಟ್ಟೆ. ಜಾಸ್ತಿ ಸಿಟ್ಟು ಮಾಡಕ್ ಹೋದ್ರೆ ಸಚಿವ ಸ್ಥಾನ ಬಿಡ್ಬೇಕು. ಬಿಡ್ತೀರಿ ಅಂದ್ರೆ ಬಿಡಿ ಅಂತಾರೆ. ಈಗ ಯಾಕಂದ್ರೆ ನೀವು ಬೇರೆ ರಾಜ್ಯಗಳಲ್ಲಾದ ಬೆಳವಣಿಗೆಗಳಿದೆಯಲ್ಲ, ಮಹಾರಾಷ್ಟ್ರದಲ್ಲಾದ್ದು, ಅಲ್ಲಿ ಎಲ್ಲ ಎಕ್ಸ್ಟ್ರಾ MP ಗಳು ಬಂದಿರೋದ್ರಿಂದ ಈಗ ಸಂಪೂರ್ಣವಾಗಿ JDS ಮೇಲೆ ಅವಲಂಬಿಸಿಕೊಂಡು ಇರಬೇಕಾದ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ. ಇನ್ನೂ ಜನರನ್ನ ಹೊಡೆಯೋ ಸ್ಥಿತಿಯಲ್ಲಿ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಹೊಡಿತಾರ ಗೊತ್ತಿಲ್ಲ. ಬಿಜೆಪಿ ಕೈಯಲ್ಲಿ ತೈಲಿ ಇದೆ ಕಣ್ರಿ. ದುಡ್ಡಿದ್ರ ಜಗತ್ನಲ್ಲಿ ಏನ್ರಿ ದುಡ್ಡು ಮತ್ತು ದೇವ್ರು ಎರಡು ಬಿಜೆಪಿ ಇದೆ ಅಂತ. ದೇವ್ರು ಅವ್ರ ಕೈಲಿದ್ದಾರೆ, ದುಡ್ಡು ಅವ್ರ ಕೈಲಿದೆ. ಇನ್ನೇನ್ ಕೆಲಸ? ಏನ್ ದುಡ್ಡು ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರು ದೇವರ ಆಶೀರ್ವಾದ, ಅಥವಾ ದೇವರ ಆಶೀರ್ವಾದ ಇದೆ, ದುಡ್ಡು ವ್ಯವಹಾರ ಮಾಡ್ಬೋದು. ಇಟ್ಸ್ ಇಂಟರ್ ಕನೆಕ್ಷನ್. ಅದ್ರಿಂದ ಏನ್ ಬೇಕಾದ್ರೂ ಮಾಡ್ತಾರೆ. ಇಂಥ ಸಿಚುವೇಶನ್ ನಲ್ಲಿ JDS ಅನ್ನುವುದು ಬಿಜೆಪಿಗೆ ಅನಿವಾರ್ಯ ಅನ್ನೋ ಪ್ರಶ್ನೆ ಇದೆ. ಆದ್ರೆ 2028ರ ಚುನಾವಣೆಗೆ ಗಮನಿಸಿದರೆ ಈ ಒಂದು ಮೈತ್ರಿ ಇದೆಯಲ್ಲ, ಅದು ಎರಡು ಪಕ್ಷಗಳನ್ನ ಅಧಿಕಾರಕ್ಕೆ ತರಬಹುದು ಅನ್ನೋದನ್ನ ಡಿನೈ ಮಾಡಕ್ಕಾಗಲ್ಲ. ಆದ್ರೆ ಸಮಸ್ಯೆ ಇರೋದಲ್ಲ, ಅದಲ್ವೇ ಅಲ್ಲ. JDS ಈಗ್ಲೇನೆ 80 ಸ್ಥಾನ 100 ಸ್ಥಾನ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅಂತ ಹೇಳ್ತಾ ಇದೆಯಲ್ಲ, ಇದು ಬಿಜೆಪಿಗೆ ಮೊದಲಿಂದ ಇರಿಟೇಟ್ ಮಾಡ್ತಾ ಇದೆ. ಈ ಎರಡೂ ಪಕ್ಷಗಳಲ್ಲಿರುವ ಈ ಇರಿಟೇಷನ್ ಏನಿದೆ ಅದು ಈಗ ಒಂದು ರೀತಿಯಲ್ಲಿ ಪರಸ್ಪರ ದೂಷಣೆಯ ಹಂತಕ್ಕೆ ಬಂದು ನಿಂತಿದೆ. ಇದು ಹಾಗಿದ್ರೆ ಬೆಳೆಯುತ್ತಾ ಇನ್ನೊಂದು ರೂಪ ಪಡೆಯುತ್ತಾ? ರಾಜಕಾರಣದಲ್ಲಿ ಹಾಗೆಲ್ಲ ಹೇಳಕ್ಕಾಗಲ್ಲ. ಬೆಳೆಯುತ್ತಾ ಇಲ್ವಾ ಅದು ಹೇಳೋದು ಮೂರ್ಖತನ. ನಾನು ಹಾಗೆ ಹೇಳೋದಕ್ಕೆ ಸಿದ್ಧ ಇಲ್ಲ. ಆದ್ರೆ ಈ ಒಂದು ಮೈತ್ರಿ ಏನಿದೆ ಇದು ನಿಜ ಅರ್ಥದಲ್ಲಿ ಮೈತ್ರಿಯಾಗಿ ಉಳಿದಿಲ್ಲ. ಕೇವಲ ಕ್ಷಣಿಕ ಲಾಭಕ್ಕಾಗಿ ಎರಡು ಪಕ್ಷಗಳ ಒಂದು ಹೊಂದಾಣಿಕೆ. ಈ ಹೊಂದಾಣಿಕೆ ನೈತಿಕವೋ ಅನೈತಿಕವೋ ನಾವು ಮಾತನಾಡಕ್ ಹೋಗಲ್ಲ. ಹೊಂದಾಣಿಕೆ ನೈತಿಕತೆ ಪ್ರಶ್ನೆ ಇವತ್ತಿನ ರಾಜಕಾರಣದಲ್ಲಿ ಇಲ್ವಾ ಅಲ್ವಾ? ಸೊ ಆದ್ರೆ ಪರಸ್ಪರ ಇದು ಲಾಭ ಆಗುತ್ತಾ ಈ ಮೈತ್ರಿ ಅನ್ನುವುದೇನಿದೆ ಇದು ಈಗ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಯಾಕೆಂದ್ರೆ ಎರಡೂ ಪಕ್ಷಗಳ ನಡುವೆ ಕಾರ್ಯಕರ್ತರ ಹಂತದಿಂದಲೂ ಸಮನ್ವಯತೆ ಇಲ್ಲ. ನೀವು ಗಮನಿಸಿರ್ಬೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಮೂಢ ಹಗರಣವೊಂದನ್ನು ಬಿಟ್ಟರೆ ಅದಕ್ಕೆ ಯಾವುದೇ ಪ್ರತಿಭಟನೆಗಳಲ್ಲಿ ಅಥವಾ ಚಳವಳಿಗಳಲ್ಲಿ ಈ ಎರಡೂ ಪಕ್ಷಗಳು ಒಂದಾಗಿ ಹೋರಾಟ ಮಾಡಲೇ ಇಲ್ಲ. ಲೇಟೆಸ್ಟ್ ಬಿಡುವಿ ಬಗ್ಗೆ ಕೂಡ ಈ ಎರಡೂ ಪಕ್ಷಗಳು ಸೇರಿ ಒಂದು ಬೃಹತ್ತಾದ ಹೋರಾಟವನ್ನ ರೂಪಿಸಬಹುದಾಗಿತ್ತು. ಅದು ಸಾಧ್ಯ ಆಗಿಲ್ಲ. ಅಂದ್ರೆ ಎರಡೂ ಪಕ್ಷಗಳು ಜೊತೆಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಿಲ್ಲ ಅಂತಂದ್ರೆ ಇನ್ನು ಜೊತೆಯಾಗಿ ಅಧಿಕಾರ ಹಂಚ್ಕೊಳ್ಳೋಕೆ ಸಿದ್ಧ ಇರ್ತಾರ? ಒಂದು ರೀತಿಯಲ್ಲಿ ಏನ್ ಗೊತ್ತಾ, ಬಿಜೆಪಿ JDS ಅನ್ನ ರಿಜೆಕ್ಟ್ ಮಾಡಿ ಒಗೆದ್ಬಿಟ್ಟಿದೆ. ದೇವೇಗೌಡರಿಗೆ ರಾಜ್ಯಸಭೆ ಮತ್ತೆ ಅವಕಾಶ ರಾಜ್ಯಸಭೆ ಕಲ್ಪಿಸಿ ಕೊಡ್ತಾರೆ ಅಂತ JDSನವ್ರು ನಂಬಿದ್ರು. ಮೋದಿ ಅಂಶ ಕ್ಯಾರೆ ಮಾಡಲೇ ಇಲ್ಲ. ಪಾಪ ನಮ್ಮ ಪ್ರೀತಿಯ ದೇವೇಗೌಡರು ಮೋದಿಯ ಸಹಸ್ರ ನಾಮದಲ್ಲಿ ನಿರತಲಾಗದೆ ಬಂತು. ನನ್ನದು ಅವ್ರದ್ದು ಜನ್ಮ ಜನ್ಮಾಂತರದ ಸಂಬಂಧ ಆದ್ರು. ದೇವೇಗೌಡರು ಕಣ್ಣೀರ್ ಹಾಕಿದ್ರು. ದೈವಾಂಶ ಸಂಭೂತ ಮೋದಿ ಅಂದ್ರು.
ಮೋದಿ ಅಂತ ನಾಯಕ ವಿಶ್ವದಲ್ಲ, ಇಡೀ ಬ್ರಹ್ಮಾಂಡದಲ್ಲೇ ಯಾರು ಇಲ್ಲ ಅಂದ್ರು. ಪಾಪ ಎಲ್ಲ ವೇಸ್ಟ್ ಆಗೋಯ್ತು, ಎಲ್ಲ ವೇಸ್ಟ್ ಆಗೋಯ್ತು. ಹೊಗಳಿದ್ದಷ್ಟು ವೇಸ್ಟ್ ಆಗೋಯ್ತು. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟೇ ಸಿಕ್ಕಿಲ್ಲ. ಅದು ದಟ್ ವಾಸ್ ಅ ಫಸ್ಟ್ ಮೆಸೇಜ್ ಅಂತ. ನೀವು ನಮಗೆ ಅಗತ್ಯ ಇಲ್ಲ ಅನ್ನುವ ಮೆಸೇಜ್ ಅನ್ನ ಆಗ್ಲೇ ಕೊಟ್ಟಿದ್ರು. ಸೊ ಇನ್ನು ಈಗ ಸಂಪುಟ ವಿಸ್ತರಣೆ ಪುನಾರಚನೆಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತಕ್ಷಣ ಆಗತ್ತೆ ಅಂತ ಹೇಳಾಗ್ತದೆ ಸೆಂಟ್ರಲ್ ಗೌರ್ಮೆಂಟ್, ಆರ್ ತಕ್ಷಣ ಆಗುತ್ತೋ ಅಥವಾ ಪಾರ್ಲಿಮೆಂಟ್ ಸೆಷನ್ ಆದ್ಮೇಲೆ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಮೋದಿ ಈ ಸಂಪುಟ ಪುನಾರಚನೆಗೆ ಮುಂದಾಗಿದ್ದಾರೆ ಅಂತ. ಪುನಾರಚನೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಏರ್ ಮಾಡ್ತಾರೆ, ಅವ್ರು ಸಂಪುಟದಿಂದ ಬಿಡ್ತಾರೆ ಅಂತ ನಾನು ಹೇಳಲಾರೆ. ಅಂತ ಡ್ರಾಸ್ಟಿಕ್ ಆದ ಸ್ಟೆಪ್ ತೆಗೆದುಕೊಳ್ಳಿ. ಆದ್ರೆ ಖಾತೆ ಗೀತೆ ಚೇಂಜ್ ಮಾಡ್ಬಿಟ್ಟು ಯಾವುದೋ ಲೆಕ್ಕಕ್ಕಿಲ್ಲ ಇನ್ನೊಂದಿಲ್ಲ ಅನ್ನುವ ಖಾತೆ ಕೊಟ್ಟರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆಂದ್ರೆ ಅಮಿತ್ ಶಾ ಮತ್ತು ಮೋದಿಯವರ ಆಟನೇ ಹಾಗೆ. ಅವರು ಯೂಸ್ ಅಂಡ್ ಥ್ರೋ ಅಂತ, ಅವರು ಯೂಸ್ ಮಾಡ್ತಾ ತೆಗೆದು ಹೋಗಿದ್ದಾರೆ. ಈ ಮಾಸ್ಕ್ ಅಲ್ಲಿ ಯೂಸ್ ಅಂಡ್ ಥ್ರೋ ಮಾಸ್ಕ್ ಬರುತ್ತೆ ಗೊತ್ತಾ? ಈಗ 2-3 ರೀತಿಯ ಮಾಸ್ಕ್ ಇರ್ತವೆ. ಒಂದು ಮಾಸ್ಕ್ ಏನಂದ್ರೆ ನೀವು ತೊಳೆದ್ಬಿಟ್ಟು ಇನ್ನೊಂದು ಮಡೆ ಹಾಕೋಬಹುದು, ಇನ್ನೊಂದು ಯೂಸ್ ಅಂಡ್ ಥ್ರೋ ತಕ್ಷಣದ್ದು ಹಿಂಗೆ ಹಾಕೊಂಡಿರ್ತೀವಿ ತೆಗೆದೋಗಿ. ಸೊ ಈ ಯೂಸ್ ಅಂಡ್ ಥ್ರೋ ಮಾಸ್ಕ್ ಟೈಪು JDS ಅನ್ನ ಮತ್ತು ಕುಮಾರಸ್ವಾಮಿಯನ್ನ ಬಿಜೆಪಿ ಬಳಸ್ಕೊತಾ ಇದೆ. ಅದ್ರ ಜೊತೆ ನೋಡಿ ಇನ್ನೇನು ಅಂದ್ರೆ ಒಂದು ಸಮನ್ವಯ ಸಮಿತಿ ಮಾಡ್ರು ಅಂತ ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರು ಹೇಳ್ತಾನೆ ಇದ್ದಾರೆ. ಯಾರೇ ಮಾಡ್ತಾರೆ ಸಮನ್ವಯ ಸಮಿತಿ ಯಾಕ್ರಿ ಬೇಕು ಅಂತಂದ್ರೆ, ಸಮನ್ವಯ ಸಮಿತಿಯ ಮೂಲಕ ಆದರೂ ಕೂಡ ಬಿಜೆಪಿಯನ್ನ ನಿಯಂತ್ರಿಸುವ ಒಂದು ಯೋಚನೆ ಕುಮಾರಸ್ವಾಮಿ ಅವರಿಗೆ, ಅದು ವರ್ಕೌಟ್ ಆಗಿಲ್ಲ. ಸೊ ಅದ್ರ ಜೊತೆಗೆ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರು ತಮಗೆ ಬೇಕಾದವರನ್ನು ಮಾಡಿಸುವ ಮೂಲಕ ಬಿಜೆಪಿಯನ್ನ ಇಂಡೈರೆಕ್ಟ್ಲಿ ನಿಯಂತ್ರಣಕ್ಕೆ ತಗೋಬೇಕು ಅಂತ ಅವರು ಆಲೋಚನೆ ಮಾಡಿದ್ರು. ಆ ಮೂಲಕ ತಮಗೆ ಆಪ್ತರಾದಂತ ಸೋಮಣ್ಣ ಅವ್ರನ್ನ ಮುಂದಕ್ಕೆ ಬಿಟ್ಟಿದ್ರು. ಸೋಮಣ್ಣ ಆದ್ರೂ ಒಳ್ಳೇದು ಅಂತ. ಯಾಕೆಂದ್ರೆ ಈ ಬಹುತೇಕ ಜನ ಹಾಗೆ ಮಾಡ್ತಾರೆ, ಈ ಬೋರ್ಡ್ ಇಲ್ದಿರೋ ಜನ ಇರ್ತಾರಲ್ಲ ಅವ್ರನ್ನ ಇಟ್ಕೊಂಡಿರ್ತಾರೆ ಯಾವ್ದಾರ ವೃತ್ತಿಗೆ. ಈ ಬಿಜೆಪಿಯಲ್ಲಿ ನೋಡಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೋರ್ಡ್ ಇಲ್ದಿರೋ ನಾಯಕ, ನೋ ಬೋರ್ಡ್ ಅಲ್ವಾ, ಅವ್ರದ್ದೇ ಆದ ಪರ್ಸನಾಲಿಟಿ ಇಲ್ವೇ ಇಲ್ಲ. ಆದ್ರಿಂದನೇ ಅಂಥವ್ರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಕುಮಾರಸ್ವಾಮಿ ಅದೇ ಆಲೋಚನೆ ಮಾಡಿದ್ರು, ಸೋಮಣ್ಣ ಅಂತ ಬೋರ್ಡ್ ಇಲ್ದಿರೋ ವ್ಯಕ್ತಿಯನ್ನು ಮಾಡಿಸ್ಬಿಟ್ಟು ಅದಕ್ಕೂ ಕೂಡ ಅವರು ಒಪ್ಪಿಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಇದನ್ನು ಗಮನಿಸಿದ್ರೆ ಕುಮಾರಸ್ವಾಮಿಯ ಯಾವುದೇ ಕಾರ್ಯಸೂಚಿ ಏನಿದೆ ಮೈತ್ರಿಯಲ್ಲಿ ಅದು ಅನುಷ್ಠಾನಗೊಳ್ತಾ ಇಲ್ಲ. ಕಾರ್ಯಸೂಚಿ ಮಾತ್ರ ಅಲ್ಲ, ಕಾರ್ಯತಂತ್ರ ಕೂಡ. ಕಾರ್ಯಸೂಚಿ ಒಂದು, ಕಾರ್ಯತಂತ್ರ, ದರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ದ ಟು. ಕಾರ್ಯಸೂಚಿ ವರ್ಕೌಟ್ ಆಗಿಲ್ಲ, ಕಾರ್ಯತಂತ್ರ ಫೇಲ್ ಆಗಿದೆ. ಅವ್ರು ಯಾವ ರೀತಿ ಕಾರ್ಯತಂತ್ರವನ್ನು ಮಾಡಿ ಬಿಜೆಪಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ರಾಜ್ಯ ಬಿಜೆಪಿಯನ್ನ, ಮತ್ತು ತಾವು ಮುಂಬರುವ 2028 ಚುನಾವಣೆಯ ನಂತರ ಮುಖ್ಯಮಂತ್ರಿಯ ಅಭ್ಯರ್ಥಿಯಾಗಿ ಹೊರಗೆ ಬರಬೇಕು. ಮಹತ್ವಾಕಾಂಕ್ಷೆ ತಪ್ಪು ಅಂತ ನಾನು ಹೇಳಿದಿಲ್ಲ. ಕುಮಾರಸ್ವಾಮಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ಒಳ್ಳೆ ಕೆಲಸನೇ ಮಾಡಿದ್ರೆ, ಐ ಅಪ್ರಿಸಿಯೇಟ್ ದಟ್. ಅವರ ಗ್ರಾಮ ವಾಸ್ತವ್ಯದಿಂದ ಹಿಡಿದು ರೈತ ಸಾಲ ಮನ್ನಾ, ಅವರಿಗೆ ಜನರಿಗೆ ಕೆಲಸ ಮಾಡಬಾರದು ಅಂಥದ್ದೆಲ್ಲ ಇಲ್ಲ. ಅಥವಾ ಅವರೊಂಥರ ರಾಜಕಾರಣವನ್ನ ಸ್ವಲಾಭಕ್ಕೆ ಮಾಡ್ತಾರೆ ಅಂತಾನು ಇಲ್ಲ. ರೈತರ ಬಗ್ಗೆ ಅವ್ರಿಗೆ ಕಳಕಳಿ ಇರೋದನ್ನ ಡಿನೈ ಮಾಡಕ್ಕಾಗಲ್ಲ, ಮಾಡಿದ್ರು. ಆದ್ರೆ ಈಗ ಇರುವ ಪ್ರಶ್ನೆ ಏನಿದೆ, ಮತ್ತೆ ಅಧಿಕಾರವನ್ನ ಪಡೆದುಕೋಬೇಕು ಅಂತ ಅವ್ರ ಆಸೆ ಇದೆಯಲ್ಲ, ಅವ್ರ ಆಸೆಗೆ ಕಲ್ಲು ಹಾಕುವವ್ರು ಯಾರು ಅಂತಾದ್ರೆ ಅವ್ರು ಅತಿಯಾಗಿ ನಂಬಿರುವ ಮೋದಿ ಮತ್ತು ಅಮಿತ್ ಶಾ ಒಂದು ಚಪಡಿ ಕಲ್ಲನ್ನ ಹಿಡ್ಕೊಬಿಟ್ಟು ಒಂದ್ ಕಡೆ ಅಮಿತ್ ಶಾ ಇನ್ನೊಂದ್ ಕಡೆ ಮೋದಿ ತಂದ್ಬಿಟ್ಟು JDS ತಲೆ ಮೇಲೆ ಆ ಚಪಡಿ ಕಲ್ಲು ಹಾಕುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಆದ್ರೆ ರಾಜಕಾರಣದಲ್ಲಿ ಇದೇ ಅಂತಿಮ ಅಂತಿಲ್ಲ, ಬಟ್ ಈಗಿನ ಬೆಳವಣಿಗೆ ನೋಡಿದ್ರೆ ಹಾಗೆ ಕಾಣುತ್ತೆ. ಇನ್ನು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಏನು ಅಂತ ಗೊತ್ತಾಯ್ತು. ಆದ್ಮೇಲೆ ಈ ಮೈತ್ರಿ ಇರುತ್ತಾ ಹೋಗುತ್ತಾ, ಮೈತ್ರಿ ಹೋಗೋದಿದ್ರೆ ಹೇಗೆ ಹೋಗುತ್ತೆ ಅದು, ಆ JDS ಮುಂದಿರುವ ಆಪ್ಷನ್ಸ್ ಏನು, ಹೀಗೆ ಹಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಈಗ ಉತ್ತರ ಕಂಡುಕೊಳ್ಳೋದಕ್ಕೆ ಕಾಲ ಅಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಒಟ್ಟಿನಲ್ಲಿ ಈಗಂತೂ ಬಿಜೆಪಿಯ ನಾಯಕರುಗಳು, ಸತ್ಯಶೋಧಕರು ಏನಿದ್ದಾರೆ, ಅವರು JDS ನಲ್ಲಿ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ, JDS ಒಳಗಡೆ ಏನೇನಾಗಿದೆ ಅಂತ ಸತ್ಯ ಶೋಧನೆ ಮಾಡುವವರೆಗೆ ಈ ಮೈತ್ರಿ ಕಂದಕಕ್ಕೆ ಬಿದ್ದಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ಕೂಡ ನಮಸ್ಕಾರ.